ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಆರಂಭದಿಂದಲೇ ಸ್ನೇಹಿತರೆ ಈ 7 ರಾಶಿಯವರಿಗೆ ಸುವರ್ಣ ಕಾಲ ಶುರು ಅಂತಾನೆ ಹೇಳ್ಬೋದು. ಗುರು ಕೃಪೆಯಿಂದ ಆರ್ಥಿಕ ಧನ ಲಾಭ. ಹಾಗಿದ್ರೆ ಸ್ನೇಹಿತರೆ, ಇಂದು ಏಪ್ರಿಲ್ 2ನೇ ತಾರೀಕು ಚೈತ್ರ ಪೂರ್ಣಿಮೆಯ ದಿನದಂದು ಸ್ನೇಹಿತರೆ ಈ 7 ರಾಶಿಯವರ ಬದುಕು ಬಂಗಾರವಾಗಲಿದೆ. ಹಾಗಿದ್ರೆ ಈ 7 ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರು ಕೂಡ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಗುರು ಸಂಚಾರದ ಫಲ 2026 ಜೂನ್ ತಿಂಗಳಲ್ಲಿ ಗುರು ಸ್ಥಾನ ಬದಲಾಯಿಸಲಿದ್ದು ಕುಂಭ ಸೇರಿ ಕೆಲ ರಾಶಿಯವರಿಗೆ ಸಕಲ ವೈಭೋಗವನ್ನ ನೀಡಲಿದ್ದಾನೆ. ಹಾಗಾದರೆ ಈ ಸಮಯದಲ್ಲಿ ಶುಭ ಫಲ ಪಡೆಯುವಂತಹ ರಾಶಿಗಳು ಯಾವ್ಯಾವು? ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಏಪ್ರಿಲ್ 2ನೇ ತಾರೀಕು ಚೈತ್ರ ಪೂರ್ಣಿಮೆಯ ದಿನದಂದು ಬೃಹಸ್ಪತಿ ಗುರುವನ್ನ ದೇವತೆಗಳ ಗುರು ಎಂದು ಪರಿಗಣಿಸಲಾಗುತ್ತದೆ. ಈ ಗುರುದೇವ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವೆಂದು ಕರೆಯಲಾಗುತ್ತದೆ. ಈ ಗುರು ಧನು ಮತ್ತು ಮೀನ ರಾಶಿಯ ಅಧಿಪತಿಯಾಗಿದ್ದು 1 ವರ್ಷ ಒಂದೇ ರಾಶಿಯಲ್ಲಿ ಸಂಚರಿಸುತ್ತದೆ. 1 ವರ್ಷ ಒಂದು ರಾಶಿಯಲ್ಲಿ ಇರುವಾಗ ಅದು ಇತರ ಗ್ರಹಗಳೊಂದಿಗೆ ಸೇರಿ ಯೋಗಗಳನ್ನ ಸೃಷ್ಟಿಸುತ್ತದೆ. ಈ ಯೋಗಗಳು ಮಾನವ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಸ್ತುತ ಗುರು ಮಿಥುನ ರಾಶಿಯಲ್ಲಿ ಪ್ರಯಾಣಿಸುತ್ತಿದೆ. ಇದು ಮೇ 14ರವರೆಗೂ ಸ್ನೇಹಿತರೆ ಸಂಚಾರವನ್ನ ಮಾಡಲಿದೆ. ಇನ್ನು 2026 ಮಿಥುನ ರಾಶಿಗೆ ಪ್ರವೇಶ ಮಾಡಿತ್ತು. ಇದೀಗ ಜೂನ್ 2ರಂದು 2026 ಕಟಕ ರಾಶಿಗೆ ಸಾಗಲಿದೆ. ಈ ಕರ್ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿದೆ. ಗುರು ಮನಸ್ಸಿನ ಅಂಶವಾದ ಚಂದ್ರನ ರಾಶಿಗೆ ಹೋಗುವುದು ಸ್ವಲ್ಪ ವಿಶೇಷವಾಗಿದೆ ಅಂತಾನೆ ಹೇಳಬಹುದು. ಜ್ಯೋತಿಷ್ಯದ ಪ್ರಕಾರ ಒಂದು ಗ್ರಹವು ಪರಮ ಮನೆಗೆ ಪ್ರವೇಶಿಸಿದಾಗಲೆಲ್ಲ ಅದು 2 ಪಟ್ಟು ಪ್ರಯೋಜನಗಳನ್ನ ನೀಡುತ್ತದೆ. ಆ ರೀತಿಯಲ್ಲಿ ಗುರುದೇವ ಕರ್ಕಟಕ ರಾಶಿಗೆ ಹೋಗುತ್ತಿರುವುದರಿಂದ ಎಲ್ಲಾ ರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ಆಗುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮ ಪರಿಣಾಮಗಳಾಗಿರಬಹುದು, ಇನ್ನು ಕೆಲವು ಕೆಟ್ಟದಾಗಿರಬಹುದು. ಹಾಗಾದರೆ ಈಗ ಗುರು ಸಂಚಾರದಿಂದ ಯಾವ ರಾಶಿಯವರಿಗೆ ಶುಭವಾಗಲಿದೆ ಎಂದು ತಿಳಿತಾ ಹೋಗೋಣ. ಏಪ್ರಿಲ್ 2ನೇ ತಾರೀಕು ಸ್ನೇಹಿತರೆ ಸಂಚಾರವನ್ನ ಮಾಡಲಿದೆ. ಇನ್ನು ಮುಂದಿನ ವರ್ಷ 14ನೇ ತಾರೀಕು ಮೇ 2026ರವರೆಗೆ ಸ್ನೇಹಿತರೆ 2027ರವರೆಗೆ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡಲಿದೆ. ಹೋದ ವರ್ಷ ಅಂದ್ರೆ 2025ರಲ್ಲಿ ಸ್ನೇಹಿತರೆ ಮೇ 14ರಂದು ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದು. ಮುಂದಿನ ವರ್ಷ 2027ರಲ್ಲೂ ಕೂಡ ಇದೇ ಪ್ರವೇಶವನ್ನ ಮಾಡಲಿದೆ. ಇನ್ನು ಜೂನ್ 2ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನ ಈ ರಾಶಿಯವರು ಗಳಿಸಲಿದ್ದೀರಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಜೂನ್ 2ರಿಂದ ಮೇಷರಾಶಿಯವರಿಗೆ ಜೂನ್ನಲ್ಲಿ ಗುರುವಿನ ಸಂಚಾರದಿಂದಾಗಿ ವೃತ್ತಿಪರವಾಗಿ ಉತ್ತಮ ಲಾಭಗಳು ದೊರೆಯುತ್ತವೆ. ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಅವಕಾಶಗಳಿವೆ. ಉದ್ಯೋಗವನ್ನ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ಸಿಗಬಹುದು. ನೀವು ಉದ್ಯೋಗಗಳನ್ನ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಗುರುವಿನ ಸಂಚಾರದ ನಂತರ ನೀವು ಪ್ರಯತ್ನಿಸಿದರೆ ಉತ್ತಮ ಸಂಬಳದೊಂದಿಗೆ ನಿರೀಕ್ಷಿತ ಉದ್ಯೋಗ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುವುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗಲಿದೆ. ನಿಮಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಅಲ್ಲದೆ ಈ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವುದು. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವಂತಹ ಹೊಸ ಒಪ್ಪಂದಗಳು ಹುಡುಕಿಕೊಂಡು ಬರಲಿದೆ.
ನಿಮಗೆ ಸಾಕಷ್ಟು ಲಾಭ ಸಿಗುವ ಸಮಯ ಇದು. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನ ಮೇಷರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯ್ತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಸಿಂಹ ರಾಶಿಯವರಿಗೆ ಜೂನ್ 2ರಿಂದ ಚೈತ್ರ ಪೂರ್ಣಿಮೆಯ ದಿನದಿಂದ ಗುರುವಿನ ಸಂಚಾರದಿಂದಾಗಿ ಅನೇಕ ಪ್ರಯೋಜನಗಳು ಸಿಗುತ್ತವೆ. ಮುಖ್ಯವಾಗಿ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಕಾಣಬಹುದು. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ ದ್ವಿಗುಣವಾಗಬಹುದು. ಕೆಲಸ ಮಾಡುವವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಇವೆ. ಆಸ್ತಿಗಳೊಂದಿಗಿನ ವಿವಾದಗಳು ಬಗೆಹರಿಯಬಹುದು. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಬಲಗೊಳ್ಳುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ದ್ವಿಗುಣವಾಗಲಿದೆ. ಮದುವೆಯಾಗದವರಿಗೆ ಒಳ್ಳೆಯ ಸಂಗಾತಿ ಸಿಗುವಂತಹ ಲಕ್ಷಣಗಳಿವೆ ಅಂತಲೇ ಹೇಳ್ಬೋದು ಸಿಂಹ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅಂದ್ರೆ, ಇಂದು ಹುಣ್ಣಿಮೆಯ ದಿನ, ಚೈತ್ರ ಪೂರ್ಣಿಮೆಯ ದಿನದಂದು ತುಲಾರಾಶಿಯವರಿಗೆ ಅತ್ಯುತ್ತಮ ಯೋಗ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಉತ್ತಮ ಸಮಯವಾಗಿರಲಿದೆ. ತುಲಾರಾಶಿಯವರಿಗೆ ಗುರು ಸಂಚಾರ ನಿಮಗೆ ವರದಾನವಾಗಲಿದೆ. ಈ ಸಮಯದಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಿದೇಶ ಪ್ರಯಾಣದ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ. ಹೆಚ್ಚಿನ ಖರ್ಚಿನಿಂದಾಗಿ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬಹುದು. ಈ ಸಂದರ್ಭದಲ್ಲಿ ದುಬಾರಿ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುವುದು. ನೀವು ಭೂಮಿ ಅಥವಾ ಮನೆ, ವಾಹನದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಬಯಸಿದರೆ ಈ ಅವಧಿಯು ಅದಕ್ಕೆ ಅನುಕೂಲಕರವಾಗಿರುತ್ತದೆ. ಆದರೆ ಅನುಭವಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಕೆಲಸದಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತೀರಿ. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗುತ್ತವೆ. ನವ ವಿವಾಹಿತ ಜೋಡಿಗಳಿಗೆ ಅಥವಾ ದಂಪತಿಗಳಿಗೆ ಮಕ್ಕಳಾಗುವ ಯೋಗವಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯ ಜನರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಜೂನ್ 2ರಿಂದ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ದಿನದಂದು ಗುರು ಸಂಚಾರದಿಂದಾಗಿ ಮಕರ ರಾಶಿಯವರಿಗೆ ಉತ್ತಮ ಆರ್ಥಿಕ ಲಾಭಗಳು ದೊರೆಯುತ್ತವೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈಗೆ ಬರಲಿದೆ. ಕೆಲಸ ಮಾಡುವವರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಉದ್ಯಮಿಗಳಿಗೆ ಅಧಿಕ ಲಾಭ ಸಿಗಬಹುದು. ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮಿಗಳಿಗೆ ಭವಿಷ್ಯದಲ್ಲಿ ಲಾಭ ದ್ವಿಗುಣಗೊಳ್ಳುವಂತಹ ಹೊಸ ಒಪ್ಪಂದಗಳು ಮನೆ ಬಾಗಿಲಿಗೆ ಬರಲಿದೆ. ಎಲ್ಲ ಯೋಜಿತ ಕೆಲಸಗಳು ಯಶಸ್ವಿಯಾಗುವಂತಹ ಸಮಯ. ಹೂಡಿಕೆಗಳಿಂದ ತ್ರಿಗುಣ ಲಾಭ ದೊರೆಯುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ದೀರ್ಘಕಾಲದಿಂದ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅಂದ್ರೆ, ಜೂನ್ 2ರಿಂದ ಗುರು ಸಂಚಾರದಿಂದಾಗಿ ಕುಂಭರಾಶಿಯವರಿಗೆ ಅದೃಷ್ಟ ಹಿಂಬಾಲಿಸಲಿದೆ. ಇದು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿನೊಂದಿಗೆ ಲಾಭವನ್ನು ತಂದುಕೊಡಲಿದೆ. ವಿದೇಶಕ್ಕೆ ಹೋಗುವ ಕನಸು ನಿಮ್ಮಲ್ಲಿದ್ದರೆ ಅದು ನನಸಾಗುವ ಸಾಧ್ಯತೆಗಳು ಇವೆ. ಉನ್ನತ ಶಿಕ್ಷಣವನ್ನು ಅಧ್ಯಯನ ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳ ಆಸೆಗಳು ಈಡೇರುತ್ತವೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧಿಕ ಅಂಕಗಳನ್ನು ಪಡೆದು ಗೆಲ್ಲುವಿರಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಸಾಲದಿಂದ ಮುಕ್ತಿಯನ್ನ ಪಡೆಯಲಿದ್ದೀರಿ. ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ಸಿಗಲಿವೆ. ಗುರುವಿನ ಆಶೀರ್ವಾದದಿಂದ ಹಣ ಮತ್ತು ಯಶಸ್ಸು ಬೆಟ್ಟದಷ್ಟು ಹೆಚ್ಚಾಗಬಹುದು. ಆದರೆ ಇದಕ್ಕೆ ನಿಮ್ಮ ಕಠಿಣ ಪರಿಶ್ರಮದ ಅಗತ್ಯ ಇರುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ, ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಋಷಭ ರಾಶಿಯವರಿಗೆ ಜೂನ್ 2ನೇ ತಾರೀಕು ಚೈತ್ರ ಪೂರ್ಣಿಮೆ ದಹನದ ಹುಣ್ಣಿಮೆಯ ದಿನದಿಂದ ಗುರುವಿನ ಸಂಚಾರದಿಂದಾಗಿ ವೃತ್ತಿಪರವಾಗಿ ಉತ್ತಮ ಲಾಭಗಳು ದೊರೆಯುತ್ತವೆ. ಹೊಸ ವ್ಯಾಪಾರ ವ್ಯವಹಾರವನ್ನ ಪ್ರಾರಂಭಿಸಲು ಅವಕಾಶಗಳಿವೆ. ಇನ್ನು ನಿಮ್ಮ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ. ಉದ್ಯೋಗವನ್ನ ಹುಡುಕುತ್ತಿರುವವರಿಗೆ ಉತ್ತಮ ಉದ್ಯೋಗ ಸಿಗಬಹುದು. ನೀವು ಉದ್ಯೋಗಗಳನ್ನ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಗುರುವಿನ ಸಂಚಾರದ ನಂತರ ನೀವು ಪ್ರಯತ್ನಿಸಿದರೆ ಉತ್ತಮ ಸಂಬಳದೊಂದಿಗೆ ನಿರೀಕ್ಷಿತ ಉದ್ಯೋಗ ಸಿಗಲಿದೆ.
ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುವುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗುತ್ತದೆ. ನಿಮ್ಮ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಅಲ್ಲದೆ ಈ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆರೆಯಬಹುದು. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವಂತಹ ಹೊಸ ಒಪ್ಪಂದಗಳು ಹುಡುಕಿಕೊಂಡು ಬರಲಿದೆ. ನಿಮಗೆ ಸಾಕಷ್ಟು ಲಾಭ ಸಿಗುವಂತಹ ಸಮಯ ಇದು. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ನೆಮ್ಮದಿ ಹೆಚ್ಚಾಗಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ವೃಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲವನ್ನ ಗುರು ಸಂಚಾರದಿಂದ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯ್ತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ. ಧನು ರಾಶಿಯವರಿಗೆ ಸ್ನೇಹಿತರೆ, ನಿಮ್ಮ ಸ್ವಭಾವ ಹೇಗಿರಲಿದೆ ಅಂತ ಹೇಳೋದಾದ್ರೆ, ಬಾಣದ ಗುರುತು ಸ್ನೇಹಿತರೆ, ನಿಮ್ಮ ಧನು ರಾಶಿಯವರ ಸ್ವಭಾವ ಬಾಣದ ಗುರುತಿನಂತಿದೆ ಅಂತಲೇ ಹೇಳಬಹುದು. ಮಾತು ಕಠಿಣವಾಗಿರಲಿದೆ, ಮನಸ್ಸು ಮೃದುವಾಗಿರಲಿದೆ ಸ್ನೇಹಿತರೆ. ಧನು ರಾಶಿಯವರಿಗೆ ಜೂನ್ನಲ್ಲಿ ಗುರುವಿನ ಸಂಚಾರದಿಂದಾಗಿ ಅನೇಕ ಪ್ರಯೋಜನಗಳು ಸಿಗುತ್ತವೆ. ಮುಖ್ಯವಾಗಿ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಕಾಣಬಹುದು. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ ದ್ವಿಗುಣವಾಗಬಹುದು. ಕೆಲಸ ಮಾಡುವವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿವೆ. ಆಸ್ತಿಗಳೊಂದಿಗಿನ ವಿವಾದಗಳು ಬಗೆಹರಿಯಬಹುದು. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಬಲಗೊಳ್ಳುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತೋಷ, ಸಮೃದ್ಧಿ ದ್ವಿಗುಣವಾಗಲಿದೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಸಿಗಲಿದೆ. ಇನ್ನು ಮದುವೆಯಾಗದವರಿಗೆ ಒಳ್ಳೆಯ ಸಂಗಾತಿ ಸಿಗುವಂತಹ ಸಾಧ್ಯತೆ, ಲಕ್ಷಣ ಎರಡೂ ಕೂಡ ಇವೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನ ಹಿಂದಿನಿಂದ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯ್ತು 7 ರಾಶಿಯವರಿಗೆ. ಇನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಸ್ನೇಹಿತರೆ, ಚೈತ್ರ ಪೂರ್ಣಿಮೆಯ ದಿನದಂದು ನಿಮ್ಮ ರಾಶಿಗೆ ಅನುಸಾರವಾಗಿ ಈ ವಸ್ತುವನ್ನ ದಾನ ಮಾಡುವುದರಿಂದ ಸುಖ ಸಮೃದ್ಧಿಯು ಸುಯೋಗ ಅಂತಾನೆ ಹೇಳಬಹುದು. ಮೊದಲೇ ಹೇಳಿರುವ ಹಾಗೆ ಚೈತ್ರ ಪೂರ್ಣಿಮೆ ದಿನಕ್ಕೆ ಬಹಳ ವಿಶೇಷ ಹಾಗೂ ಪವಿತ್ರವಾದ ಸ್ಥಾನವನ್ನ ನೀಡಲಾಗಿದೆ. ಈ ವರ್ಷದ ಚೈತ್ರ ಪೂರ್ಣಿಮೆ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ವಿಶೇಷ ವಸ್ತುಗಳನ್ನ ದಾನ ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ದೂರವಾಗಿ ಸುಖ ಸಂತೋಷ ನೆಲೆಸುವುದು. ಆ ವಸ್ತುಗಳು ಯಾವ್ಯಾವು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಈ ಅದೃಷ್ಟ ರಾಶಿಗಳು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ಹಿತೈಷಿಗಳು ಯಾರೇ ಆಗಿದ್ರೂ ಕೂಡ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚೈತ್ರ ಪೂರ್ಣಿಮೆಯ ದಿನಕ್ಕೆ ಸಾಕಷ್ಟು ಮಹತ್ವವನ್ನ ನೀಡಲಾಗಿದೆ. ಈ ದಿನ ಸ್ನಾನ, ಧ್ಯಾನ ಮತ್ತು ಪೂಜೆಯನ್ನ ಮಾಡುವುದರಿಂದ ಹೆಚ್ಚಿನ ಪುಣ್ಯ ದೊರಕುವುದು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ದಾನ ಮಾಡುವುದರಿಂದ ಇದರ ಫಲವನ್ನ ಅತ್ಯಂತ ಹೆಚ್ಚಾಗಿರುವುದು. ನಾಳೆ ಅಂದರೆ ಸ್ನೇಹಿತರೆ ಏಪ್ರಿಲ್ 2 ಮುಗಿದ ನಂತರ ಮುಂದಿನ ದಿನಗಳು ಉತ್ತಮವಾಗಿರಲಿದೆ. ಯಾಕಂದ್ರೆ ಗುರು ಸಂಚಾರ ಕೂಡ ಇದೆ. ಏಪ್ರಿಲ್ 2ನೇ ತಾರೀಕು ಇಂದು ಚೈತ್ರ ಪೂರ್ಣಿಮೆಯ ಹಬ್ಬವನ್ನ ಆಚರಿಸಲಾಗುವುದು. ಸಂಜೆಯ ಒಳಗೆ ಸ್ನೇಹಿತರೆ, ರಾತ್ರಿ 10 ಗಂಟೆಯ ಒಳಗೆ ಈ ಪರಿಹಾರಗಳನ್ನ ಮಾಡುವುದು ಮತ್ತು ಈ ದಾನ ಧರ್ಮಗಳನ್ನ ಮಾಡುವುದು ಬಹಳ ಮುಖ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೂ ಅಧಿಪತಿ ಗ್ರಹಗಳಾಗಿರುವುದು. ಹಾಗಾಗಿ ಈ ಗ್ರಹಗಳಿಗೆ ಅನುಗುಣವಾಗಿ ದಾನ ಮಾಡುವುದರಿಂದ ಸಮಸ್ಯೆಗಳು ಕಡಿಮೆಯಾಗುವುದು ಮತ್ತು ಸಂತೋಷ ನೆಲೆಸುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿ ಇಂದು ಆಚರಿಸುವಂತಹ ಚೈತ್ರ ಪೂರ್ಣಿಮೆಯ ದಿನದಂದು ರಾತ್ರಿ 10 ಗಂಟೆಯ ಒಳಗೆ ನಿಮ್ಮ ರಾಶಿಗೆ ಅನುಸಾರವಾಗಿ ಯಾವ ವಸ್ತುಗಳನ್ನ ದಾನ ಮಾಡುವುದು ಶುಭ ಎಂದು ತಿಳಿಸ್ಕೊಳ್ತಾ ಹೋಗ್ತೀನಿ. ಮೊದಲನೇ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ. ಮೇಷ ರಾಶಿಯ ಅಧಿಪತಿಯು ಮಂಗಳ ಗ್ರಹವಾಗಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಕೆಂಪು ಬಣ್ಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಈ ದಿನ ನೀವು ಕೆಂಪು ಬಣ್ಣದ ಬಟ್ಟೆ, ಬೇಳೆಕಾಳುಗಳು ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದರಿಂದ ಜೀವನದಲ್ಲಿ ಉತ್ಸಾಹ ಮತ್ತು ಸಾಹಸ ಹೆಚ್ಚಾಗುವುದು ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ. ಹಾಗೆ ಈ ರಾಶಿಗೆ ಸೇರಿದ ಜನರು ಬಿಳಿ ಬಟ್ಟೆ, ಅಕ್ಕಿ, ಹಾಲು ಅಥವಾ ಸಿಹಿ ಪದಾರ್ಥಗಳನ್ನ ದಾನ ಮಾಡಿ. ಇವುಗಳನ್ನ ದಾನ ಮಾಡುವುದರಿಂದ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವುದು ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುವುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹವಾಗಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಹೆಸರು ಕಾಳು, ಹಸಿರು ಬಟ್ಟೆ ಅಥವಾ ಹಣ್ಣುಗಳನ್ನ ದಾನ ಮಾಡುವುದರಿಂದ ಶುಭ. ಈ ವಸ್ತುಗಳನ್ನ ದಾನ ಮಾಡುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರ ಬುದ್ಧಿ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯಾಗುವುದರೊಂದಿಗೆ ಜೀವನದಲ್ಲಿ ಯಶಸ್ಸು ದೊರಕಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕಟಕ ರಾಶಿಯವರಿಗೆ.
ಕಟಕ ರಾಶಿಯ ಅಧಿಪತಿ ಚಂದ್ರದೇವನಾಗಿದ್ದಾನೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಅಕ್ಕಿ, ಹಾಲು, ಬಿಳಿಯಾದ ಸಿಹಿ ಪದಾರ್ಥ ಅಥವಾ ಬೆಳ್ಳಿಯನ್ನ ದಾನ ಮಾಡುವುದು ಬಹಳ ಒಳ್ಳೆಯದು. ಬೆಳ್ಳಿಯನ್ನ ದಾನ ಮಾಡುವುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಧ್ಯವಾದರೆ ಸ್ನೇಹಿತರೆ ಮಾಡುವುದು ಒಳಿತು. ಈ ವಸ್ತುಗಳನ್ನ ದಾನ ಮಾಡುವುದರಿಂದ ಕಟಕ ರಾಶಿಗೆ ಸೇರಿದ ಜನರಿಗೆ ಮಾನಸಿಕ ಶಾಂತಿ ದೊರಕುವುದು ಮತ್ತು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ನೆಲೆಸಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಸಿಂಹ ರಾಶಿಯವರಿಗೆ. ಸಿಂಹ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯನಾಗಿದ್ದಾನೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಗೋಧಿ, ಬೆಲ್ಲ, ತಾಮ್ರದ ಪಾತ್ರೆಗಳು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನ ದಾನ ಮಾಡುವುದು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನ ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ಗೌರವ, ಖ್ಯಾತಿಯು ಬಹಳಷ್ಟು ವೃದ್ಧಿಯಾಗಬಹುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಅಧಿಪತಿ ಗ್ರಹಗಳ ರಾಜಕುಮಾರನಾದಂತಹ ಬುಧನಾಗಿದ್ದಾನೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಬೇಳೆಕಾಳುಗಳು ಮತ್ತು ಹಸಿರು ಬಟ್ಟೆಗಳನ್ನು ದಾನ ಮಾಡಿ, ಇವುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಮತ್ತು ಕೆಲಸದಲ್ಲಿ ಯಶಸ್ಸು ದೊರಕಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾ ರಾಶಿಯವರಿಗೆ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ರಾಶಿಗೆ ಸೇರಿದ ಜನರು ಬಿಳಿ ಬಟ್ಟೆ, ಮೊಸರು ಅಥವಾ ಹಾಲು, ಸಿಹಿ ಪದಾರ್ಥವನ್ನ ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಈ ವಸ್ತುಗಳನ್ನ ದಾನ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ನೆಲೆಸುವುದು ಮತ್ತು ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಕೆಂಪು ಬೇಳೆಕಾಳುಗಳು, ಬೆಲ್ಲ, ಕೆಂಪು ಬಟ್ಟೆಯನ್ನ ದಾನ ಮಾಡಿ, ಈ ವಸ್ತುಗಳನ್ನ ದಾನ ಮಾಡುವುದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ದೊರಕುವುದು ಮತ್ತು ಜೀವನದಲ್ಲಿ ಸ್ಥಿರತೆ ನೆಲೆಸುವುದು. ಮತ್ತು ಧನುರಾಶಿಯವರಿಗೆ. ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಯಾವ ವಸ್ತುಗಳನ್ನು ದಾನ ಮಾಡಿದರೆ ಉಳಿತಾಗಲಿದೆ ಅನ್ನೋದಾದರೆ ಧನುರಾಶಿಯ ಅಧಿಪತಿ ಗುರು ಗ್ರಹವಾಗಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಹಳದಿ ಬಟ್ಟೆ, ಕಡಲೆಬೇಳೆ, ಅರಿಶಿಣ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ, ಈ ವಸ್ತನ್ನ ದಾನ ಮಾಡುವುದರಿಂದ ಧನುರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಮತ್ತು ಅಪಾರ ಧನ ಲಾಭವನ್ನು ಹೊಂದುವಂತಹ ಯೋಗ ನಿರ್ಮಾಣಗೊಳ್ಳಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂದರೆ, ಮಕರ ರಾಶಿಯ ಅಧಿಪತಿ ಶನಿ ಗ್ರಹವಾಗಿದೆ. ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಕಪ್ಪು ಎಳ್ಳು, ಎಣ್ಣೆ, ಕಂಬಳಿ, ಲೋಹದ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ. ಈ ವಸ್ತುವನ್ನು ದಾನ ಮಾಡುವುದರಿಂದ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಕಡಿಮೆಯಾಗುವುದು ಮತ್ತು ಶನಿ ದೋಷದಿಂದ ಮುಕ್ತಿ ದೊರಕಬಹುದು ಮಕರ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯವರಿಗೆ. ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು. ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂದರೆ ಸ್ನೇಹಿತರೆ, ಕುಂಭ ರಾಶಿಯ ಅಧಿಪತಿಯು ಶನಿ ದೇವನಾಗಿದ್ದಾನೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಕಪ್ಪು ಬಟ್ಟೆ, ಎಳ್ಳು, ಎಣ್ಣೆ ಅಥವಾ ಚಪ್ಪಲಿಯನ್ನ ದಾನ ಮಾಡುವುದು ಉತ್ತಮ. ಕಂಬಳಿಯನ್ನ ಕೂಡ ದಾನ ಮಾಡಬಹುದು. ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಿ, ಈ ದಾನವನ್ನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುವುದು ಮತ್ತು ಜೀವನದಲ್ಲಿ ಸ್ಥಿರತೆ ನೆಲೆಸುವುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮೀನ ರಾಶಿಯವರಿಗೆ. ಮೀನ ರಾಶಿಯ ಅಧಿಪತಿ ಗುರು ಗ್ರಹವಾಗಿದೆ. ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಹಳದಿ ಬಟ್ಟೆ, ಕಡಲೆಬೇಳೆ, ಕೇಸರಿ ಮತ್ತು ಧಾರ್ಮಿಕ ವಸ್ತುಗಳನ್ನು ದಾನ ಮಾಡುವುದು ಬಹಳ ಉತ್ತಮ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೀನರಾಶಿಗೆ ಸೇರಿದ ಜನರು ಆಧ್ಯಾತ್ಮಿಕ ಪ್ರಗತಿಯನ್ನು ಗಳಿಸುವರು. ಇದರಿಂದ ಮನಸ್ಸು ಶಾಂತವಾಗಿರುವುದು. ಸ್ನೇಹಿತರೆ, ಈ 12 ರಾಶಿ ಚಕ್ರದ ಜನರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. 7 ರಾಶಿಯವರು ಗುರು ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಗುರುಬಲ, ಶನಿಬಲ ಎರಡೂ ಕೂಡ ಇರಲಿ. ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.